ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಗೈಸ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭ ವಿಧಾನದಲ್ಲಿ ಬಿಸಿಬೇಳೆಬಾತ್ ಯಾವ ರೀತಿ ಮಾಡೋದು, ಅದು ಕನ್ಸಿಸ್ಟೆನ್ಸಿ ಎಷ್ಟು ತಿಕ್ಕಾಗಿದೆ ನೋಡಿ, ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ವೀಡಿಯೋಸ್ದು ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಹಾಗಿದ್ರೆ ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ, ಬನ್ನಿ ನೋಡೋಣ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. 2 ಆನಿಯನ್ನು ಆ್ಯಂಡ್ 1 ಟೊಮ್ಯಾಟೋನ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಗಾರ್ನಿಷಿಂಗ್ ಅಂತ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಖಾರ ಮತ್ತು ಕಲರ್ಗೆ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಇಲ್ಲಿ ನಾನು 2 ಟೈಪ್ ಆಫ್ ಬೇಳೆ ತೊಗೊಂಡಿದ್ದೀನಿ. ಒಂದು ಮಸೂರ್ ದಾಲ್ ಮತ್ತು ಇನ್ನೊಂದು ನಾರ್ಮಲ್ ಬೇಳೆ. ಇದು ನಾವೇ ಬೆಳೆದು ಮನೇಲಿ ಒಡ್ಕೊಂಡಿರುವಂತಹ ಬೇಳೆ. ಒಂದು ಅರ್ಧ ಕಪ್ ಆಗಷ್ಟು ನಾನಿಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ. ಸೊ ಈಗ ಒಗ್ಗರಣೆಗೆ ಏನೇನು ಬೇಕು ಅಂದರೆ ಸಾಸಿವೆ, ಕರಿಬೇವು, ಒಣಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕ್ಯಾಪ್ಸಿಕಮ್ ಮತ್ತು ಕಡಲೆ ಬೀಜ, ಇಷ್ಟು ಒಗ್ಗರಣೆಗಾದ್ರೆ ಸಾಕು. ಇಲ್ಲಿ ನಾನು 1 ಲೋಟದಷ್ಟು ಅಕ್ಕಿ ತೊಗೊಂಡಿಟ್ಕೊಂಡಿದ್ದೀನಿ. ಹಾಗೆ ಎಷ್ಟು ಬೇಕು ಟೇಸ್ಟಿಗೆ ಅಷ್ಟು ಸಾಲ್ಟು. ಇಲ್ಲಿ ತರಕಾರಿನ ನಾನು ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ, ಲೈಕ್ ಬೀನೀಸ್, ಕ್ಯಾರೆಟ್ ಮತ್ತು ಆಲೂಗಡ್ಡೆ. ಇದ್ದರೆ ನೀವು ನೂಕೋಲು ಕೂಡ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆ ಹಾಕಿಟ್ಟಿದ್ದೀನಿ. ಹಾಗೆ ಬಿಸಿಬೇಳೆಬಾತ್ ಪೌಡರ್. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ನಾನಿಲ್ಲಿ ಒಂದು ಕುಕ್ಕರ್ಗೆ ನಾನು ತಗೊಂಡಿರುವಂಥ ಅಕ್ಕಿ ಮತ್ತು 2 ಥರ ಬೇಳೆ ತೊಗೊಂಡಿದ್ದೆ ಅಲ್ವಾ, ಸೊ 2 ಥರ ಬೇಳೆ ಹಾಗೆ ತರಕಾರಿ ಮತ್ತು ಬಟಾಣಿ ಇಷ್ಟೂ ಹಾಕಿ ನಾವು ಫಸ್ಟು ಒಂದ್ಸಲಿ ನೀಟಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ. ಸೊ ವಾಶ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಾನು ಅದೇ ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊನ ಹಾಕ್ಕೊಂಡು ನೀರನ್ನ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇಲ್ಲಿ ನಾನು 2 ವಿಶಿಲ್ನ ತೊಗೊತಾ ಇದ್ದೀನಿ. ಸೊ ಬಿಸಿಬೇಳೆಬಾತಿಗೆ ಅನ್ನ ಎಷ್ಟು ಕುಕ್ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಸೊ ಇವಾಗ 2 ವಿಶಿಲು ಆಗಿದೆ. ಅದನ್ನು ಫ್ಲೇಮ್ ಆಫ್ ಮಾಡಿ ಅದು ಕೂಲ್ ಆಗಾಕ ಬಿಡೋಣ. ಸೊ ನೋಡ್ತಾ ಇರ್ಬೋದು ನೀವೀಗ ಎಷ್ಟು ಬೆಂದಿದೆ ಅನ್ನ ಅಂತ ಹೇಳಿ. ಸೊ ಇಷ್ಟ ಆದರೆ ಸಾಕು. ಇದಕ್ಕೆ ಸ್ವಲ್ಪ ನಮಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಅಷ್ಟು ನಾನು ನೀರು ಹಾಕ್ಕೊಂಡು ಮತ್ತೆ ನಾವು ಅದನ್ನು ಕುದಿಲಿಕ್ಕೆ ಇಡಬೇಕಾಗುತ್ತೆ. ಏಕೆಂದರೆ ನಾವು ಎಷ್ಟೇ ನೀರು ಹಾಕಿದ್ರೂ ಆಮೇಲೆ ಫುಲ್ಲು ಗಟ್ಟಿಯಾಗೋಗುತ್ತೆ. ಸೊ ಇದನ್ನು ನಾನು ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ಕುದಿಲಿಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟು ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ಚಿಕ್ಕದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಏನೇನು ಒಗ್ಗರಣೆಗೆ ತೋರಿಸ್ದೆ ಅದನ್ನೆಲ್ಲ ಹಾಕ್ಕೊಂಡು ಒಂದು ಒಗ್ಗರಣೆ ಕೊಟ್ಕೊಂಡ್ಬಿಡ್ಬೇಕು. ನಾವೆಲ್ಲ ಒಟ್ಟಿಗೆ ಪೌಡರು ಎಲ್ಲನೂ ಕೂಡ ಒಟ್ಟಿಗೆ ಹಾಕಿ ನಾವು ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ನಿಜ ಚೆನ್ನಾಗಿರಲ್ಲ. ಒಗ್ಗರಣೆಗೆ ನಾವು ಏನೇನು ಹಾಕ್ತಾ ಇರ್ತೀವಿ ಅದನ್ನೆಲ್ಲ ಹಾಕಿ ಅದರೊಳಗಡೆ ನಾವು ಬಿಸಿಬೇಳೆಬಾತ್ ಪೌಡರು ಮತ್ತು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಬಿಟ್ಟು ಅದನ್ನು ಎಣ್ಣೆಲಿ ಫ್ರೈ ಮಾಡಿದ್ರೇ ತುಂಬ ಟೇಸ್ಟ್ ಚೆನ್ನಾಗಿರೋದು. ಆವಾಗ ಅದು ಕಲರ್ನ ಬಿಟ್ಕೊಳ್ಳುತ್ತೆ ಆ್ಯಂಡ್ ಸ್ವಲ್ಪ ಕಲರ್ನ ಎನ್ಹಾನ್ಸ್ ಮಾಡುತ್ತೆ ಬಿಸಿಬೇಳೆಬಾತಂದು. ಇಲ್ಲಾಂದರೆ ನಾವು ಕುಕ್ಕರ್ಗೆ ಎಲ್ಲ ಒಟ್ಟಿಗೆ ಹಾಕಿ ನಾವು ವಿಶಿಲ್ ತೊಗೊಂಡ್ರೆ ಅದು ನಿಜವಾಗ್ಲೂ ಅಷ್ಟು ಟೇಸ್ಟ್ ಇರೋದಿಲ್ಲ ಆ್ಯಂಡ್ ಕಲರ್ ಕೂಡ ಇರೋದಿಲ್ಲ, ಆ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಆಯಿಲಲ್ಲೇ ಬಿಸಿಬೇಳೆಬಾತ್ ಪೌಡರ್ನ ಕೂಡ ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆವಾಗ ಕಲರ್ ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ಎಷ್ಟು ಖಾರ ಅಥವಾ ಎಷ್ಟು ಟೇಸ್ಟ್ ಬೇಕು ಅಷ್ಟು ಹಾಕ್ಕೊಳ್ಳಿ. ಇಲ್ಲಿ ನಾನೊಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಆ್ಯಂಡ್ ನಾನು ಮಾಡ್ತಾ ಇರೋದು ಇಲ್ಲಿ 4 ಮೆಂಬರ್ಸ್ಗಾಗೋಷ್ಟು. ಹಾಗೆ ಇಲ್ಲಿ 1 ಸ್ಪೂನ್ ಆಫ್ ನಾನು ರೆಡ್ ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವೀಗ ಕಲರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಈಗ ನಾವು ಪಕ್ಕದಲ್ಲಿ ಇರುವಂತಹ ಕುಕ್ಕರ್ಗೆ ನಾವು ಒಗ್ಗರಣೆ ಮಾಡ್ಕೊಂಡಿರೋದನ್ನ ಫುಲ್ಲು ಹಾಕ್ಬಿಟ್ಟು ಫಸ್ಟು ಒಂದು ಫುಲ್ಲು ಮಿಕ್ಸ್ ಕೊಟ್ಕೊಂಡು ಆದಮೇಲೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ನಾನು ಇಲ್ಲಿ ಹುಣಸೆ ರಸನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಈಗ ಎಷ್ಟು ಬೇಕಷ್ಟು ಟೇಸ್ಟಿಗೆ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಒಂದು 2 ಕುದಿ ಬರೋ ತನಕ ನಾವು ಅದನ್ನು ಕುಕ್ ಮಾಡ್ಕೊಬೇಕಾಗುತ್ತೆ. ಆವಾಗ ತುಂಬ ರುಚಿಯಾದ ಯಮ್ಮಿಯಾದ ಬಿಸಿಬೇಳೆಬಾತ್ ರೆಡಿ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇವಾಗ ಎಷ್ಟು ತೆಳ್ಳಗಿದೆ ಅಂತ ಹೇಳಿ. ಅದು ಕುಕ್ ಆಗ್ತಾ ಇದ್ಮೇಲೆ ತುಂಬ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ್ಯಂಡ್ ಬಿಸಿಬೇಳೆಬಾತು ಟೇಸ್ಟ್ ವೈಸ್ ಎಲ್ಲ ಕಲರ್ ಕೂಡ ಚೆನ್ನಾಗಿರಬೇಕು. ಸೊ ಇದೆಲ್ಲ ಆಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನಾವು ಒಂದು ಮಿಕ್ಸ್ ತೊಗೊಂಡ್ರೆ ರುಚಿಯಾದ ಬಿಸಿಯಾದ ಬಿಸಿಬೇಳೆಬಾತ್ ರೆಡಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಕನ್ಸಿಸ್ಟೆನ್ಸಿ ಅಂತ. ಆ್ಯಂಡ್ ಹೋಟೆಲ್ ಸ್ಟೈಲ್ ಆ್ಯಂಡ್ ಟೇಸ್ಟ್ ಕೂಡ ಹಾಗೇ ಇರುತ್ತೆ. ಯೂಶಲಿ ಬಿಸಿಬೇಳೆಬಾತ್ಗೆ ಖಾರ ಬೂಂದಿ ತುಂಬ ಟೇಸ್ಟ್ ಆಗಿರುತ್ತೆ. ಸೊ ನನ್ನ ಹತ್ರ ಅವತ್ತು ಇರಲಿಲ್ಲ ಮನೇಲಿ, ಹಾಗಾಗಿ ನಾನು ಅದಕ್ಕೆ ಕಾಂಬಿನೇಷನ್ ಆಗಿ ಬೋಂಡ ಮಾಡ್ಕೊಂಡಿದ್ದೆ. ಸೊ ಅದರೊಂದಿಗೆ ನಾವು ಇವತ್ತಿನ ತಿಂಡಿ ಮಾಡ್ಕೊಂಡ್ವಿ. ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ನೀವು ಕೂಡ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಬಾಯ್.